As we expected, the circle theorem, then finding the mean or mode, trigonometry ನಲ್ಲಿ show that, prove that, or evaluate that problem. Then coordinate geometry, finding the ratio and point of intersecting, finding the point of coordinate. Then areas related to circle, that is finding the area of the segment. ಈ ತರ ಅಪ್ಲೈಡ್ ಕ್ವೆಶ್ಚನ್ಸ್ ಗಳನ್ನ ಸೆಕೆಂಡ್ ಹಾಫ್ ನಲ್ಲಿ ನೋಡ್ತಾ ಹೋಗೋಣ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಲಾಸ್ಟ್ ಒಂದು ವಿಡಿಯೋದಲ್ಲಿ ನಾವು 3 ಮಾರ್ಕ್ ಇಂದು 25th ಕ್ವೆಶ್ಚನ್ ಇಂದ 28th ಕ್ವೆಶ್ಚನ್ ವರೆಗೆ ನೋಡ್ತಾ ಹೋಗಿದ್ವಿ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ 29th ಇಂದ 33rd ವರೆಗೂ ಏನು ಮೊನ್ನೆ ಪ್ರಿಪರೇಟರಿ ಎಕ್ಸಾಮ್ ನಡೀತಲ್ಲ, ಆ ಎಕ್ಸಾಮ್ ಇಂದು ಕಂಪ್ಲೀಟ್ ಒಂದು ಎಕ್ಸ್ಪ್ಲನೇಷನ್ ಅನ್ನು ನೋಡ್ತಾ ಹೋಗೋಣ. ಲೆಟ್ಸ್ ಸ್ಟಾರ್ಟ್ ವಿತ್ ದ ಫಸ್ಟ್ ಕ್ವೆಶ್ಚನ್ ಆಫ್ ದಿಸ್ ಸೆಕೆಂಡ್ ಹಾಫ್. ಥೇರಮ್ ಇದೆ. ಆ ಥೇರಮ್ ಅನ್ನ ನಾನು ಎಕ್ಸ್ಪ್ಲೈನ್ ಮಾಡಕ್ ಹೋಗಲ್ಲ, ನೀವೆಲ್ಲ ಕಲ್ತಿರ್ತೀರಿ ಬರಿತೀರಿ ಅಂತ ಹೇಳ್ತಾ ಕ್ವಶನ್ ನಂಬರ್ 30 ಹೋಗೋಣ. ಕ್ವಶನ್ ನಂಬರ್ 30 ನಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೆ ಒಂದು ವಿಡಿಯೋದಲ್ಲಿ. ನೋಡಿ, ಈ 3 ಮಾರ್ಕ್ಸ್ ಕ್ವಶನ್ಸ್ ಗೆ ಕಂಪಲ್ಸರಿ ಈ ಟ್ರಿಗ್ನಾಮೆಟ್ರಿನಲ್ಲಿ ಪ್ರೂವ್ ದಟ್ ಶೋ ದಟ್, ಪ್ರೂವ್ ದಟ್ ಅಥವಾ ಶೋ ದಟ್, ಅದಕ್ಕೆ ಇಂಟರ್ನಲ್ ಚಾಯ್ಸ್ ಅನ್ನ ಕೊಡೋ ಚಾನ್ಸಸ್ ಇದೆ ಅಂತ ಹೇಳಿ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೆ. ಅದೇ ತರನೇ ಆಸ್ ವಿ ಎಕ್ಸ್ಪೆಕ್ಟೆಡ್ that the 3 marks questions as came again in this prove that and show that. ಇಲ್ಲಿ ನೋಡ್ರಿ, 30th ಕ್ವಶನ್ ಈ ತರ ಇದೆ. cos a divided by 1 plus sin a plus 1 plus sin a divided by cos a is equal to 2 secant a ಅಂತಂದೇಳಿ ಇದು ಎಕ್ಸರ್ಸೈಸ್ ಅಲ್ಲಿ ಇರ್ತಕ್ಕಂತ ಪ್ರಾಬ್ಲಮ್. ಏನು ವರಿ ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಇದನ್ನ ಎಕ್ಸರ್ಸೈಸ್ ಅಲ್ಲಿ ನೀವು ಪ್ರಾಕ್ಟೀಸ್ ಮಾಡಿದ್ದೆ ಅಂತಂದ್ರೆ ನೀವು ಜಾಸ್ತಿ ಎಕ್ಸರ್ಸೈಸ್ ಅಲ್ಲಿ ಇರ್ತಕ್ಕಂತ ಪ್ರಾಬ್ಲಮ್ಸ್ ಜೊತೆಗೆ ನೀವು ಅಡಿಷನಲ್ ಪ್ರಾಬ್ಲಮ್ಸ್ ಅನ್ನ ವರ್ಕ್ ಮಾಡ್ತಾ ಹೋದೆ ಅಂತಂದ್ರೆ ನಿಮಗೆ ಒಂದು ಐಡಿಯಾ ಬರುತ್ತೆ ಇದರಲ್ಲಿ, ಈ ಪ್ರೂವ್ ದಟ್ ಶೋ ದಟ್. ಇಲ್ಲೇನ್ ಮಾಡ್ತೀವಿ ಅಂತಂದ್ರೆ ಜಸ್ಟ್ ನೋಡ್ರಿ, ಇದನ್ನ ಒಟ್ಟಿನಲ್ಲಿ ನಾವು ಈ ಎಲ್ ಎಚ್ ಎಸ್ ಅನ್ನ ತಗೊಂಡು ಆರ್ ಎಚ್ ಎಸ್ ಅಂತ ಪ್ರೂವ್ ಮಾಡ್ಬೇಕು. ಸೊ 1 ಕಾಸ್ ಡಿವೈಡೆಡ್ ಬೈ 1 ಪ್ಲಸ್ ಸೈನ್ ಎ ಪ್ಲಸ್ 1 ಪ್ಲಸ್ ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ ಅಂತ ಹೇಳೈತಲ್ಲ, ಇದನ್ನ ತಗೊಂಡು ಈ ಆರ್ ಎಚ್ ಎಸ್ ಅಂದ್ರೆ 2 secant a ಅಂತ ಪ್ರೂವ್ ಮಾಡ್ಬೇಕು. ಇಲ್ಲೇನ್ ಮಾಡೋದಕ್ಕೆ ಸಾಧ್ಯ ಅಂತ ನಾವು ನೋಡ್ತಾ ಹೋದ್ರೆ ಜಸ್ಟ್ ವಿ ಕ್ಯಾನ್ ಕ್ರಾಸ್ ಮಲ್ಟಿಪ್ಲೈ ದಿಸ್ ಒನ್. ಕಾಸ್ ಎ ಇಂಟು ಕಾಸ್ ಎ ಅಂತಂದ್ರೆ ಕಾಸ್ ಸ್ಕ್ವಯರ್ ಎ ಅಂತ ಬರ್ತತಿ. ಕಾಸ್ ಸ್ಕ್ವಯರ್ ಎ ಪ್ಲಸ್ 1 ಪ್ಲಸ್ ಸೈನ್ ಎ ಇಂಟು 1 ಪ್ಲಸ್ ಸೈನ್ ಎ ಅಂತಂದ್ರೆ ಹಿಂಗ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ 1 ಪ್ಲಸ್ ಸೈನ್ ಎ ಹೋಲ್ ಸ್ಕ್ವೇರ್ ಬರ್ತತಿ. 1 ಪ್ಲಸ್ ಸೈನ್ ಎ ಹೋಲ್ ಸ್ಕ್ವೇರ್ ಓಲ್ ಡಿವೈಡೆಡ್ ಬೈ ಇದನ್ನು ಮಲ್ಟಿಪ್ಲಿಕೇಶನ್ ಮಾಡ್ತೀವಿ. 1 ಪ್ಲಸ್ ಸೈನ್ ಎ ಇಂಟು ಕಾಸ್ ಎ ಅಂತಂದ್ರೆ 1 ಪ್ಲಸ್ ಸೈನ್ ಎ 1 ಪ್ಲಸ್ ಸೈನ್ ಎ ಇಂಟು ಕಾಸ್ ಎ ಅಂತ ಬರೀತೀವಿ. ಇಲ್ಲಿ ನೆಕ್ಸ್ಟ್ ಏನಾಗುತ್ತೆ ಅಂತಂದ್ರೆ ದಿಸ್ ಇಸ್ ಈಕ್ವಲ್ ಟು, ನೋಡ್ರಿ ಈ ಕಾಸ್ ಸ್ಕ್ವೇರ್ ಎ ನಲ್ಲಿ ಪ್ಲೇಸ್ ನಲ್ಲಿ ಕಾಸ್ ಸ್ಕ್ವೇರ್ ಎ ಹಂಗೆ ಬರೆಯೋಣ, ಪ್ಲಸ್ ಇದು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮ್ ನಾಗ ಐತೆ. ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಅಂತ ಬರೀತೀವಲ್ಲ, ಹಂಗೆ 1 ಸ್ಕ್ವೇರ್, 1 ಎ ಸ್ಕ್ವೇರ್ ಅಂತಂದ್ರೆ 1 ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಂತಂದ್ರೆ ಸೈನ್ ಸ್ಕ್ವೇರ್ ಪ್ಲಸ್ ಸೈನ್ ಸ್ಕ್ವೇರ್ ಎ ಪ್ಲಸ್ 2 ಸೈನ್ ಎ ಅಂತ ಬರೀತೀವಿ. 2 ಇಂಟು ಎ ಇಂಟು ಬಿ, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಅಂತ ಐತಲ್ಲ, ಅದಕ್ಕೆ ಎ ಪ್ಲೇಸ್ ನಲ್ಲಿ 1 ಐತೆ, ಬಿ ಪ್ಲೇಸ್ ನಲ್ಲಿ ಸೈನ್ ಐತೆ. ದೇರ್ಫೋರ್ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂತಂದ್ರೆ ಎ ಸ್ಕ್ವೇರ್ ಅಂದ್ರೆ 1 ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಂತಂದ್ರೆ ಸೈನ್ ಸ್ಕ್ವೇರ್ ಪ್ಲಸ್ 2 ಇಂಟು 1 ಇಂಟು ಸೈನ್ ಅಂತಂದ್ರೆ ಸೈನ್ ಎ ಬರುತ್ತೆ. ಸೊ ಇಷ್ಟನ್ನು ಇಲ್ಲಿ ಬರೀತೀವಿ, ಸೈನ್ ಎ ಅಂತ ಬರೀತೀವಿ. ಓಲ್ ಡಿವೈಡೆಡ್ ಬೈ ಇದನ್ನ ಆಸ್ ಇಟ್ ಇಸ್ ಹಂಗೆ ಬರೆಯೋದು, 1 ಪ್ಲಸ್ ಸೈನ್ ಎ ಇಂಟು ಕಾಸ್ ಎ ಅಂತ ಈಗ ಬರ್ಕೊಳ್ಳೋದು. ನೆಕ್ಸ್ಟ್ ನ್ಯೂಮರೇಟರ್ ನಲ್ಲಿ ಏನಾಗುತ್ತೆ ಅಂತ ಇಲ್ಲಿ ಬರೀತೀನಿ. ಇಲ್ಲಿ ನ್ಯೂಮರೇಟರ್ ನಲ್ಲಿ ಇಲ್ಲಿ ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಅಂತ ಐತೆ. ವಿ ನೋ ದಟ್ ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಅಂತಂದ್ರೆ 1 ಆಗುತ್ತೆ, ಅದ್ರ ವ್ಯಾಲ್ಯೂ ಗೊತ್ತೈತಲ್ಲ, ಐಡೆಂಟಿಟಿ. ಸೊ ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಅಂತಂದ್ರೆ 1 ಪ್ಲಸ್ ಅದ್ರ ಜೊತೆಗೆ ಇಲ್ಲಿ 1 ಇದೆ, ಇಲ್ಲಿ 1 ಅನ್ನ ಬರೆಯೋಣ, ಪ್ಲಸ್ 2 ಇಂಟು ಸೈನ್ ಎ ಅಂತಂದ್ರೆ 2 ಸೈನ್ ಎ ಹಂಗೆ ಬರೆಯೋಣ. ಇದು 2 ಸೈನ್ ಎ ಡಿವೈಡೆಡ್ ಬೈ ಇಲ್ಲಿ 1 ಪ್ಲಸ್ ಸೈನ್ ಎ ಉಳಿಯುತ್ತೆ, ದೆನ್ ಇಂಟು ಕಾಸ್ ಎ, 1 ಪ್ಲಸ್ ಸೈನ್ ಎ ಇಂಟು ಕಾಸ್ ಎ. ಸೊ ದಿಸ್ ಇಸ್ ಈಕ್ವಲ್ ಟು ಇಲ್ಲಿ 1 ಆಡ್ ಮಾಡಿದೆ ಅಂತಂದ್ರೆ 2 ಬರುತ್ತೆ, 2 ಪ್ಲಸ್ 2 ಸೈನ್ ಎ ಅಂತ ಬರ್ತತಿ. ಇವೆರಡರಲ್ಲಿ ಕಾಮನ್ ಇರ್ತಕ್ಕಂಥದ್ದು ಯಾವ್ದಪ್ಪ ಅಂತಂದ್ರೆ 2. ಸೊ ಇಲ್ಲಿ ಕೆಳಗಡೆ ಡಿನಾಮಿನೇಟರ್ ನಲ್ಲಿ ಹಂಗೆ ಬರ್ಕೊಂತ ಹೋಗೋಣ ಇದನ್ನ, ಸೈನ್ ಎ 1 ಪ್ಲಸ್ ಸೈನ್ ಎ ಇಂಟು ಕಾಸ್ ಎ. ಸೊ ದಿಸ್ ಇಸ್ ಈಕ್ವಲ್ ಟು ಇವೆರಡರಲ್ಲಿ ಕಾಮನ್ ಫ್ಯಾಕ್ಟರ್ ಯಾವುದು ಅಂತಂದ್ರೆ 2 ನ ಹೊರಗಡೆ ತೆಗೆದೆ ಅಂತಂದ್ರೆ 1 ಪ್ಲಸ್ ಸೈನ್ ಎ ಉಳಿತೈತಿ. ಯಾಕೆ ಅಂತಂದ್ರೆ ಇಲ್ಲಿ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಸೇಮ್ ಬರುತ್ತೆ. ಸೊ 1 ಇಂಟು 2 ಅಂತಂದ್ರೆ 2, ದೆನ್ ಸೈನ್ ಎ ಇಂಟು 2 ಅಂತಂದ್ರೆ 2 ಸೈನ್ ಎ ಡಿವೈಡೆಡ್ ಬೈ ಇಲ್ಲಿ 1 ಪ್ಲಸ್ ಸೈನ್ ಎ ಇಂಟು ಕಾಸ್ ಎ, 1 ಪ್ಲಸ್ ಸೈನ್ ಎ ಇಂಟು ಕಾಸ್ ಎ ನ ಹಂಗೆ ಬರ್ಕೊಳ್ತೀವಿ. ಇಲ್ಲಿ 1 ಪ್ಲಸ್ ಸೈನ್ ಎ ಗೆಟ್ ಕ್ಯಾನ್ಸಲ್. ದಿಸ್ ಇಸ್ ಈಕ್ವಲ್ ಟು ನ್ಯೂಮರೇಟರ್ ನಲ್ಲಿ 2 ಉಳ್ಕೊಂಡಿದೆ, ಡಿನಾಮಿನೇಟರ್ ನಲ್ಲಿ ಕಾಸ್ ಎ ಉಳ್ಕೊಂಡಿದೆ. ಇದನ್ನ ನಾವು ದಿಸ್ ಇಸ್ ಈಕ್ವಲ್ ಟು 2 ಇಂಟು 1 ಬೈ ಕಾಸ್ ಎ ಅಂತ ಬರ್ಕೋಬಹುದು. 2 ಇಂಟು 1 ಬೈ ಕಾಸ್ ಎ ಅಲ್ಲ, 2 ಇಂಟು ಸಿಕೆಂಟ್ ಎ, ಅದು 2 ಇಂಟು ಸಿಕೆಂಟ್ ಎ ಬಂದಿದೆ, ಹೆನ್ಸ್ ದ ಪ್ರೂಫ್ ಅಂತ ಹೇಳಿ 30th ಕ್ವಶನ್. 31st ಕ್ವಶನ್ ಹೋಗಕ್ಕಿಂತ ಮುಂಚೆ ಇಲ್ಲಿ ಇಂಟರ್ನಲ್ ಚಾಯ್ಸ್ ಕೊಟ್ಟಿದ್ದಾರೆ, ಅಂದ್ರೆ ಇವ್ಯಾಲ್ಯುವೇಟ್ ಅಂತ ಕೇಳಿದ್ದಾರೆ. ಇದು ನಿಮಗೆ ಇನ್ನು ಈಸಿ ಆಗುತ್ತೆ. ಇದು
ಇವ್ಯಾಲ್ಯುವೇಟ್ ಅಂತ ಕೇಳಿದ್ದಾರೆ. ಏನದು? ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, 5 ಪ್ಲೇಸ್ ನಲ್ಲಿ 5 ಬರಿಬೇಕು ಅಂಡ್ ಕಾಸ್ 60 ಡಿಗ್ರಿ ವ್ಯಾಲ್ಯೂ, ಕಾಸ್ ಸ್ಕ್ವೇರ್ 60 ಡಿಗ್ರಿ ಕೊಟ್ಟಿದ್ದಾರೆ. ಇದಿಷ್ಟನ್ನು ಇವ್ಯಾಲ್ಯುವೇಟ್ ಮಾಡಬೇಕು. 5 ಕಾಸ್ ಸ್ಕ್ವೇರ್ 60 ಡಿಗ್ರಿ ಪ್ಲಸ್ 4 ಸೆಕೆಂಡ್ ಸ್ಕ್ವೇರ್ 30 ಡಿಗ್ರಿ ಮೈನಸ್ ಟ್ಯಾನ್ ಸ್ಕ್ವೇರ್ 45 ಡಿಗ್ರಿ ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ 30 ಪ್ಲಸ್ ಕಾಸ್ ಸ್ಕ್ವೇರ್ 30 ಅಂತ ಕೊಟ್ಟಿದ್ದಾರೆ. ಅಂಡ್ ಇದನ್ನ ನಾವು ಸಾಲ್ವ್ ಮಾಡ್ತೀವಿ ಅಂತಂದ್ರೆ ಈ ಟೇಬಲ್ ನಿಮಗೆ ಗೊತ್ತಿರಬೇಕು. ಟ್ರಿಗ್ನಾಮೆಟ್ರಿನಲ್ಲಿ ಇರ್ತಕ್ಕಂತಹ ಟೇಬಲ್ ಸೈನ್ 0 ಸೈನ್ 30 1/2 ಸೈನ್ 45 ಡಿಗ್ರಿ 1/√2 ದೆನ್ ಸೈನ್ 60 ಡಿಗ್ರಿ √3/2 ಅಂಡ್ ಸೈನ್ 90 ಡಿಗ್ರಿ ಇಸ್ ಈಕ್ವಲ್ ಟು 1. ಈ ತರದ್ದು ಅಲ್ಲಿಂದ ಹಿಡಿದು ನೀವು ಲಾಸ್ಟ್ ವರೆಗೂ ಎಲ್ಲದೂ ಕಾಟ್ ವರೆಗೂ ಕೂಡ ಕಲಿತಾ ಹೋಗ್ಬೇಕು. ಅದು ಗೊತ್ತಿತ್ತು ಅಂತಂದ್ರೆ ನೀವು ಇದನ್ನ ಸಿಂಪ್ಲಿಫೈ ಮಾಡ್ತಾ ಹೋಗ್ತೀರಿ. ಇಲ್ಲಿ 5 ಪ್ಲೇಸ್ ನಲ್ಲಿ 5 ಬರೆಯೋಣ. ಕಾಸ್ 60 ಡಿಗ್ರಿ ವ್ಯಾಲ್ಯೂ ಏನು? ಕಾಸ್ 60 ಡಿಗ್ರಿ ವ್ಯಾಲ್ಯೂ 1/2. ಸೊ 1/2 ನ ಬರ್ಕೊಂಡು ಇದಕ್ಕೆ ಮೇಲ್ಗಡೆ ಮತ್ತೆ ಸ್ಕ್ವೇರ್ ಐತೆ. ಸೊ 1/2 ಹೋಲ್ ಸ್ಕ್ವೇರ್ ನ್ಯೂಮರೇಟರ್ ನಲ್ಲಿ ಬರಿತಾ ಇದೀವಿ ನಾವು, ನ್ಯೂಮರೇಟರ್ ನಲ್ಲಿ. ಸೊ ಇಲ್ಲಿ ಪ್ಲಸ್ ಐತೆ, ಪ್ಲಸ್ ಬರೆಯೋಣ. ದೆನ್ 4 ಪ್ಲೇಸ್ ನಲ್ಲಿ 4 ಬರೆಯೋಣ. ಸೀಕೆಂಟ್ 30 ಡಿಗ್ರಿ ಅಂತ ಐತೆ. ಸೀಕೆಂಟ್ 30 ಡಿಗ್ರಿ, ಸೀಕೆಂಟ್ 30 ಡಿಗ್ರಿ ಅಂತಂದ್ರೆ 2 ಡಿವೈಡೆಡ್ ಬೈ √3 ಅಂತ. ಸೀಕೆಂಟ್ 30 ಡಿಗ್ರಿ ವ್ಯಾಲ್ಯೂ 2/√3. ಇದಕ್ಕೆ ಮತ್ತೆ ಹೋಲ್ ಸ್ಕ್ವೇರ್ ಐತೆ ನೋಡ್ರಿ, ಇಲ್ಲಿ ಕೊಟ್ಟಿದ್ದಾರೆ ಸ್ಕ್ವೇರ್, ಹೋಲ್ ಸ್ಕ್ವೇರ್ ಅನ್ನ ಬರಿಬೇಕು. ಮೈನಸ್ ಟ್ಯಾನ್ ಸ್ಕ್ವೇರ್ 45 ಡಿಗ್ರಿ ಅಂತಂದ್ರೆ ಅದು 1, ಟ್ಯಾನ್ 45 ಡಿಗ್ರಿ 1, ಅದಕ್ಕೆ 1 ಮತ್ತೆ ಸ್ಕ್ವೇರ್, ಹೋಲ್ ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ 30 ಡಿಗ್ರಿ ಪ್ಲಸ್ ಕಾಸ್ ಸ್ಕ್ವೇರ್ 30 ಡಿಗ್ರಿ. ಅಂಡ್ ವಿ ನೋ ದಟ್ ದ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ದಿಸ್ ಇಸ್ ಈಕ್ವಲ್ ಟು 1. ಸೊ ನಿಮಗೆ ಏನಾದ್ರು ಇದು ಫ್ಲಾಶ್ ಆಯ್ತು ಅಂತಂದ್ರೆ ಇದ್ರ ಪ್ಲೇಸ್ ನಲ್ಲಿ ಡೈರೆಕ್ಟ್ ಆಗಿ ನಾವು 1 ಅಂತ ಬರೀಬಹುದು. ಯಾಕೆ? ಇಲ್ಲಿ 30 ಡಿಗ್ರಿ ಸೇಮ್ ಇದಾವೆ ಅಂದ್ರೆ ಥೀಟಾ ವ್ಯಾಲ್ಯೂ ಸೇಮ್ ಆಗಿದೆ. ಸೈನ್ ಸ್ಕ್ವೇರ್ 30 ಡಿಗ್ರಿ ಪ್ಲಸ್ ಕಾಸ್ ಸ್ಕ್ವೇರ್ 30 ಡಿಗ್ರಿ ಇಸ್ ಈಕ್ವಲ್ ಟು 1 ಅಂತ ಬರೀತೀವಿ. ಅಥವಾ ನಿಮಗೆ ಇದು ಗೊತ್ತಾಗ್ಲಿಲ್ಲ ಅಂತಂದ್ರೆ ನಾನು ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡ್ರಿ. ಅದ್ರ ವ್ಯಾಲ್ಯೂ ಹಾಕೊಂಡು ಕೂಡ ಸಿಂಪ್ಲಿಫೈ ಮಾಡಿ ಸೇಮ್ ಬರ್ತತೆ. ಸೈನ್ 30 ಡಿಗ್ರಿ ವ್ಯಾಲ್ಯೂ ಎಷ್ಟು? 1/2 ಹೋಲ್ ಸ್ಕ್ವೇರ್ ಅಂತ ಬರೀತೀವಿ. ಪ್ಲಸ್ ಕಾಸ್ 30 ಡಿಗ್ರಿ ವ್ಯಾಲ್ಯೂ ಎಷ್ಟು? √3/2. ಇದಕ್ಕೆ ಮತ್ತೆ ಏನೈತೆ? ಹೋಲ್ ಸ್ಕ್ವೇರ್ ಅಂತ ಐತೆ. 1/2 ನ 2 ಟೈಮ್ಸ್ ಮಲ್ಟಿಪ್ಲೈ ಮಾಡಿದ್ರೆ 1/4 ಪ್ಲಸ್ √3/2 ನ 2 ಟೈಮ್ಸ್ ಮಲ್ಟಿಪ್ಲೈ ಮಾಡಿದ್ರೆ 3/4 ಅಂತ ಬರುತ್ತೆ. ಇಲ್ಲಿ ಇದು LCM ಏನಾಗುತ್ತೆ? 4 ಅಂಡ್ 1 ಪ್ಲಸ್ 3 ಆಡ್ ಮಾಡಿದ್ರೆ 4 ಬರ್ತತಿ. 4 1 ಜಾ ದಿಸ್ ಇಸ್ ಈಕ್ವಲ್ ಟು 1 ಅಂತ ಬರುತ್ತೆ. ಸೇಮ್ ಬರ್ತತಿ ಇಲ್ಲಿ ಆನ್ಸರ್. ಅದಕ್ಕೆ ಇಲ್ಲಿ 30 ಡಿಗ್ರಿ, ಇಲ್ಲಿ 30 ಡಿಗ್ರಿ ಐತಿ. ಸೈನ್ ಸ್ಕ್ವೇರ್ ಪ್ಲಸ್ ಕಾಸ್ ಸ್ಕ್ವೇರ್ ಕೊಟ್ಟಿದ್ದಾರೆ ಅಂದ್ರೆ ಇಟ್ ಇಸ್ ಇಂಡೈರೆಕ್ಟ್ಲಿ 1 ಅಂತ ಬರೀತೀವಿ. ಸೊ ಡಿನಾಮಿನೇಟರ್ ನಲ್ಲಿ 1 ಆಯ್ತು. ಡಿನಾಮಿನೇಟರ್ ನಲ್ಲಿ 1 ಆಯ್ತು ಅಂತಂದ್ರೆ ನಾವು ನ್ಯೂಮರೇಟರ್ ಸಿಂಪ್ಲಿಫೈ ಮಾಡಿದ್ರೆ ಸಾಕು. ಸೊ 5 ಪ್ಲೇಸ್ ನಲ್ಲಿ ನೆಕ್ಸ್ಟ್ ಏನ್ ಮಾಡ್ತೀವಿ ಅಂದ್ರೆ 5 ಪ್ಲೇಸ್ ನಲ್ಲಿ 5 ಅಂತ ಬರೆದು 1/2 ನ 2 ಟೈಮ್ಸ್ ಮಲ್ಟಿಪ್ಲೈ ಮಾಡಿದ್ರೆ 1/4 ಬರುತ್ತೆ. ಪ್ಲಸ್ 4 ಪ್ಲೇಸ್ ನಲ್ಲಿ 4 ಹಂಗೆ ಬರೀತೀವಿ. 2/√3 ನ 2 ಟೈಮ್ಸ್ ಮಲ್ಟಿಪ್ಲೈ ಮಾಡಿದ್ರೆ 4/3 ಅಂತ ಬರ್ತತಿ. -1 ಅಂತ ಬರೀತೀವಿ. ಇಲ್ಲಿ ಕೆಳಗಡೆ 1 ಇರೋದ್ರಿಂದ ನಾನು ಬರೆಯಕ್ ಹೋಗೋದಿಲ್ಲ ಡಿನಾಮಿನೇಟರ್ ನ. ನೆಕ್ಸ್ಟ್ ಇದನ್ನ ಸಿಂಪ್ಲಿಫೈ ಮಾಡ್ತೀನಿ. 5 into 1 ಅಂತಂದ್ರೆ 5/4 ಪ್ಲಸ್ 4 4 16, 16/3 -1 ಅಂತ ಬರೀತೀವಿ. ದಿಸ್ ಈಸ್ ಈಕ್ವಲ್ ಟು, ಇಲ್ಲಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ತೀನಿ. 5 3 15, 15 ಪ್ಲಸ್ 16 4 64 ಡಿವೈಡೆಡ್ ಬೈ 4 3 12 -1. ಇಲ್ಲಿ 64 ಗೆ 15 ಅನ್ನ ಆಡ್ ಮಾಡಿದೆ ಅಂತಂದ್ರೆ 79 ಡಿವೈಡೆಡ್ ಬೈ 12 ಬರ್ತತಿ. -1 ಅನ್ನ ಹಂಗೆ ಬರೀತೀವಿ. ದಿಸ್ ಇಸ್ ಈಕ್ವಲ್ ಟು, ಇಲ್ಲಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ತೀವಿ. ಏನಿಲ್ಲ ಅಂದ್ರೆ ನಿಮಗೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 79 1 79 ಮೈನಸ್ 12 1 12 ಡಿವೈಡೆಡ್ ಬೈ 12 ಅಂತ ಬರೀತೀವಿ. ದಿಸ್ ಇಸ್ ಈಕ್ವಲ್ ಟು 79 ನಲ್ಲಿ 12 ಅನ್ನ ಸಬ್ಟ್ರಾಕ್ಷನ್ ಮಾಡಿದ್ರೆ 67 ಡಿವೈಡೆಡ್ ಬೈ 12. ಇವೆರಡು ಕ್ಯಾನ್ಸಲ್ ಆದ್ರೆ ಕ್ಯಾನ್ಸಲ್ ಮಾಡಬೇಕು. ಕ್ಯಾನ್ಸಲ್ ಆಗ್ಲಿಲ್ಲ ಅಂತಂದ್ರೆ ಇದನ್ನ ಹಿಂಗೆ ಬರೀಬೇಕು. ದೇರ್ ಫೋರ್ ಇವ್ಯಾಲ್ಯುಯೇಟ್ ಮಾಡಿದಾಗ, ಇಷ್ಟನ್ನು ಇವ್ಯಾಲ್ಯುಯೇಟ್ ಮಾಡಿದಾಗ 67 ಡಿವೈಡೆಡ್ ಬೈ 12 ಅಂತ ಬಂದಿದೆ 30 ಕ್ವಶನ್ಗೆ, ಇಂಟರ್ನಲ್ ಚಾಯ್ಸ್ ಕ್ವಶನ್ಗೆ. ನೆಕ್ಸ್ಟ್ ವಿ ವಿಲ್ ಮೂವ್ ಟು ದ 31st ಕ್ವಶನ್. 31st ಕ್ವಶನ್ಗೆ ನಿಮ್ಗೆ ಇದು ಎಕ್ಸ್ಪೆಕ್ಟೆಡ್, ನಾನು ವಿಡಿಯೋದಲ್ಲಿ ಹೇಳಿದ್ದೆ ನಿಮ್ಗೆ, ಇದು ಎಕ್ಸ್ಪೆಕ್ಟೆಡ್ ಮೀನ್ ಅಥವಾ ಮೋಡ್ ಆರ್ ಮೀಡಿಯನ್ ಅಂತಂದೇಳಿ ಕೊಡ್ತಾರೆ ಅಂತಂದೇಳಿ. ಇದನ್ನ ನಿಮ್ಗೆ ಬರುತ್ತೆ ಅಂತ ಅನ್ಕೊಂಡು ನಾನು ನೆಕ್ಸ್ಟ್ ಪ್ರಾಬ್ಲಮ್ ಹೋಗ್ತೀನಿ. 32nd ಕ್ವಶನ್ಗೆ ಮೀನ್ ಆರ್ ಮೋಡ್ ಅನ್ನ ನೀವು ಫೈಂಡ್ ಔಟ್ ಮಾಡ್ತೀರಿ. ಸೊ ಆ ಒಂದು ರೀಸನ್ ಇಂದ ನಾನು ಇದನ್ನ ಸ್ಕಿಪ್ ಮಾಡ್ತೀನಿ. ನೆಕ್ಸ್ಟ್ ಕ್ವಶನ್ 32nd ಕ್ವಶನ್ ಈ ತರ ಇದೆ. ಫೈಂಡ್ ದ ರೇಷಿಯೋ ಇನ್ ವಿಚ್ the line segment joining the points A of 1, -5 and B of -4, 5 is divided by x axis, and also find the
ಕೋಆರ್ಡಿನೇಟ್ಸ್ ಆಫ್ ದ ಪಾಯಿಂಟ್ ಆಫ್ ಡಿವಿಷನ್ ಅಂತ ಕೇಳಿದ್ದಾರೆ. ಕಾರ್ಟೇಷಿಯನ್ ಸಿಸ್ಟಮ್ ನಲ್ಲಿ ನೋಡ್ರಿ, ಈ ತರ ಒಂದು ಕಾರ್ಟೇಷಿಯನ್ ಸಿಸ್ಟಮ್ ನಲ್ಲಿ ಒಂದು ಪಾಯಿಂಟ್ ಕೊಟ್ಟಿದ್ದಾರೆ, ಎ ಆಫ್ 1, -5. ಎ ಆಫ್ 1, -5 ಅಂತಂದ್ರೆ ಇಲ್ಲೆಲ್ಲ ಬರುತ್ತೆ. ದಿಸ್ ಇಸ್ ಎ ಆಫ್ 1, -5 ಅಂತಂದ್ರೆ. ಬಿ ಆಫ್ ಇನ್ನೊಂದು ಕೊಟ್ಟಿದ್ದಾರೆ -4, 5 ಇಲ್ಲೆಲ್ಲ ಬರುತ್ತೆ. ಇದನ್ನ ಈ ತರ ಒಂದು ಲೈನ್ ಅನ್ನ ಜಾಯಿನ್ ಮಾಡಿದ್ದಾರೆ. ಈಗ ಇದು ಬಿ, ಇದು ಎ ಪಾಯಿಂಟ್, ಇದು ಬಿ ಪಾಯಿಂಟ್. -4, 5 ಈ ತರ ಕೊಟ್ಟಿದ್ದಾರೆ. ಇದು ಇಲ್ಲಿ ಎಕ್ಸ್ ಆಕ್ಸಿಸ್ ಅನ್ನ ಡಿವೈಡ್ ಮಾಡ್ತೈತಿ ಅಂತ ಅವರೇ ಮೆನ್ಷನ್ ಮಾಡಿದ್ದಾರೆ. ಇದು ಎಕ್ಸ್ ಆಕ್ಸಿಸ್ ನಲ್ಲಿ ಡಿವೈಡ್ ಮಾಡ್ತೈತಿ. ಸೊ ಈ ಪಾಯಿಂಟ್ ಅನ್ನು ನಾವು ಕನ್ಸಿಡರ್ ಮಾಡೋದಾದ್ರೆ ನಮಗೆ ಗೊತ್ತಿಲ್ಲ ಅದು ಎಷ್ಟನೇ ಪಾಯಿಂಟ್ ಬಂದಿದೆ ಅಂತಂದೇಳಿ, ಅದನ್ನ ನಾವು x,0 ಅಂತ ತಗೋಬಹುದಲ್ಲ. x,0 ಯಾಕೆ ತಗೊಳ್ತೀವಿ ಅಂತಂದ್ರೆ ಅದು ಇಲ್ಲಿ ಎಕ್ಸ್ ಕೋಆರ್ಡಿನೇಟ್ಸ್ ಮೇಲೆ ಇರೋದ್ರಿಂದಾನೆ ಇದನ್ನ x,0 ಅಂತ ಈ ಪಾಯಿಂಟ್ ಅನ್ನ ಕನ್ಸಿಡರ್ ಮಾಡೋಣ. ಅಂಡ್ ರೇಷಿಯೋ ಕೊಟ್ಟಿಲ್ಲ ಅವರು, ನಾವು ರೇಷಿಯೋನ ನಾವು ಫೈಂಡ್ ಔಟ್ ಮಾಡಬೇಕಾಗಿದೆ. ನಾವು ರೇಷಿಯೋ ಫೈಂಡ್ ಔಟ್ ಮಾಡಬೇಕಾಗಿದೆ ಅಂತಂದ್ರೆ ನೋಡ್ರಿ, ಆ ರೇಷಿಯೋವನ್ನ m:n ಅಂತ ಕನ್ಸಿಡರ್ ಮಾಡೋಣ. ರೇಷಿಯೋ m:n ಅಂತ. ಕೆಲವೊಂದು ಸ್ಕೂಲಲ್ಲಿ m1 ಮತ್ತೆ m2 ಅಂತ ಬರ್ಸಿರ್ತಾರೆ. ಎರಡು ಸೇಮ್ m:n ಅಂತ ತಗೊಂಡ್ರು ಓಕೆ, m1:m2 ಅಂತ ತಗೊಂಡ್ರು ಓಕೆ. ಒಟ್ಟಿನಲ್ಲಿ ಅದು ಆನ್ಸರ್ ಸೇಮ್ ಬರಬೇಕು. ಅಂಡ್ ಇಲ್ಲಿ ಪಾಯಿಂಟ್ಸ್ ಗಳನ್ನ ಕೊಟ್ಟಿದ್ದಾರೆ. ಒಂದು 1, -5 ಅಂತಂದೇಳಿ, ಇನ್ನೊಂದು -4, 5 ಅಂತ ಕೊಟ್ಟಿದ್ದಾರೆ. x1, y1 ಅಂತ ಕನ್ಸಿಡರ್ ಮಾಡೋಣ, x2, y2 ಅಂತ ಕನ್ಸಿಡರ್ ಮಾಡೋಣ. ಅಂಡ್ ವಿ ನೋ ದಟ್ ದ ಸೆಕ್ಷನ್ ಫಾರ್ಮುಲಾ ಫೈಂಡ್ ಔಟ್ ಮಾಡೋದಕ್ಕೆ x,y ಬ್ರಾಕೆಟ್ ಅಲ್ಲಿ mx2 + nx1 ಡಿವೈಡೆಡ್ ಬೈ m+n ಅಂತ ಬರೀತೀವಿ. ಅಂಡ್ my2 + ny1 ಡಿವೈಡೆಡ್ ಬೈ m+n ಅಂತ ಬರೀತೀವಿ. ಇದ್ರ ವ್ಯಾಲ್ಯೂವನ್ನ ಇಲ್ಲಿ ಹಾಕೋಣ. ಇಲ್ಲಿ ಅವಾಗ ಏನಾಗುತ್ತೆ ನೋಡ್ರಿ, x,y ಅಂತ ಐತಲ್ಲ, ಇದನ್ನ x,0 ಅಂತ ತಗೊಂಡಿದೀವಿ. ಈ ಪಾಯಿಂಟ್ ಅನ್ನ ನಾವು x,0 ಅಂತ ತಗೊಂಡಿದೀವಿ. ಎಲ್ಲಿ x ಇರುತ್ತೋ ಅಲ್ಲಿ x ಹಾಕೋಣ, ಎಲ್ಲಿ y ಇರುತ್ತೋ ಅಲ್ಲಿ 0 ಹಾಕೋಣ. ಯಾಕೆಂದ್ರೆ ಈ ಪಾಯಿಂಟ್ಸ್ ಐತಲ್ಲ, ಈ ಪಾಯಿಂಟ್ಸ್ ಫೈಂಡ್ ಔಟ್ ಮಾಡಕ್ ಹೇಳಿದ್ದಾರೆ. therefore ಇದು x,0 ಅಂತ ಬರೀತೀವಿ. x,0 ದಿಸ್ ಇಸ್ ಈಕ್ವಲ್ ಟು m ವ್ಯಾಲ್ಯೂ ಗೊತ್ತಿಲ್ಲ ನಮ್ಗೆ, m ಹಂಗೆ ಬರ್ಕೊಳ್ಳೋಣ. ದೆನ್ x2 ವ್ಯಾಲ್ಯೂ ಐತಲ್ಲ, x2 ವ್ಯಾಲ್ಯೂ ಇಲ್ಲಿ x2 ವ್ಯಾಲ್ಯೂ ಎಷ್ಟು ಐತೆ ನೋಡ್ರಿ, ಇಲ್ಲಿ -4 ಐತೆ. -4 ಅನ್ನ ಹಂಗೆ ಬರ್ಕೊಳ್ಳೋಣ. ಪ್ಲಸ್ n ಪ್ಲೇಸ್ ನಲ್ಲಿ n ಅನ್ನ ಹಂಗೆ ಬರ್ಕೊಳ್ಳೋಣ. x1 ಅಂತಂದ್ರೆ 1, ಅದನ್ನ 1 ಹಂಗೆ ಬರ್ಕೊಳ್ಳೋಣ. ಓಲ್ ಡಿವೈಡೆಡ್ ಬೈ m+n ಅಂತ ಬರುತ್ತೆ. ಇದೇ ತರನೇ ಇಲ್ಲಿ my2 + ny1 ಡಿವೈಡೆಡ್ ಬೈ m+n ಸಬ್ಸ್ಟಿಟ್ಯೂಟ್ ಮಾಡಿದೆ ಅಂತಂದ್ರೆ y2 ವ್ಯಾಲ್ಯೂ ಎಷ್ಟೈತೆ, 5 ಐತೆ. 5m ಅಂತ ನಾನು ಡೈರೆಕ್ಟ್ ಆಗಿ ಬರೀತೀನಿ. ಅಂಡ್ -5 ಇಂಟು n ಅಂತ ಬರೀತೀನಿ. ಓಲ್ ಡಿವೈಡೆಡ್ ಬೈ m+n ಇಷ್ಟು ಬರುತ್ತೆ. ಇಲ್ಲಿ ಈಕ್ವೇಟ್ ಮಾಡ್ಕೋಬಹುದು ನಾವು. ಈ x ವ್ಯಾಲ್ಯೂ ಐತಲ್ಲ, ಇದು ಕಂಪ್ಲೀಟ್ ಆಗಿ ಇದಕ್ಕೆ ಈಕ್ವೇಟ್ ಆಗುತ್ತೆ. y ಐತಲ್ಲ, ಇದಕ್ಕೆ ಈಕ್ವೇಟ್ ಆಗುತ್ತೆ. ಅಂದ್ರೆ ಈ 0 ಅನ್ನೋದು ಐತಲ್ಲ, ಈ ಕಂಪ್ಲೀಟ್ ಆಗಿ 5m - 5n ಡಿವೈಡೆಡ್ ಬೈ m+n ಗೆ 0 ಆಗುತ್ತೆ, ಈಕ್ವೇಟ್ ಆಗುತ್ತೆ ಅದು. therefore ನಾವು ಇದನ್ನ ಡೈರೆಕ್ಟ್ ಆಗಿ ಬರ್ಕೋಬಹುದು. x is equal to -4m + n ಡಿವೈಡೆಡ್ ಬೈ m+n ಅಂತ ಬರ್ಕೋಬಹುದು x ಅನ್ನ. ಅಂಡ್ ಈ ಕಡೆ 0 is equal to 5 into m 5m - 5n ಡಿವೈಡೆಡ್ ಬೈ m+n ಅಂತ ಬರ್ಕೋಬಹುದು. ಇನ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ 0 into m+n ಅಂತಂದ್ರೆ 0 ಆಗುತ್ತೆ. ಸೊ 5m - 5n is equal to 0 ಆಗುತ್ತೆ. ಈ 5n ಅನ್ನ ಆ ಕಡೆ ಶಿಫ್ಟ್ ಮಾಡಿದೆ ಅಂತಂದ್ರೆ 5m is equal to 5n ಅಂತ ಆಗುತ್ತೆ. 5 get cancel. therefore then ಇಲ್ಲಿ m is equal to n ಅಂತ ಬಂದಿದೆ. ಅಂದ್ರೆ ಇಲ್ಲಿ ಕೆಳಗಡೆ ಏನಿಲ್ಲ ಅಂತಂದ್ರೂ 1 ಇರುತ್ತೆ. ನಾವು ಈ ಕಡೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ m ಡಿವೈಡೆಡ್ ಬೈ n is equal to 1/1 ಅಂತ ಇದನ್ನ ನಾವು ಬರೀಬಹುದು. therefore 1:1 ರೇಷಿಯೋ ಆಗುತ್ತೆ. ಈ m ವ್ಯಾಲ್ಯೂ ಮತ್ತೆ n ವ್ಯಾಲ್ಯೂ ಏನಾಗುತ್ತೆ ಅಂತಂದ್ರೆ 1:1 ಅಂತ ಬರುತ್ತೆ. ಆ m ವ್ಯಾಲ್ಯೂ 1 ಅನ್ನ ಮತ್ತೆ n ವ್ಯಾಲ್ಯೂ 1 ಅನ್ನ ನಾವು ಇಲ್ಲಿ ಇಕ್ವೇಶನ್ ನಂಬರ್ ಈ ಇಕ್ವೇಶನ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದೆ ಅಂತಂದ್ರೆ ನಮಗೆ x ವ್ಯಾಲ್ಯೂ ಬರುತ್ತೆ. therefore x is equal to -4 into 1 ಅಂದ್ರೆ 4 plus 1 divided by m+n ಅಂತಂದ್ರೆ 1 + 1 ಅಂತಂದ್ರೆ 2 ಬರ್ತತಿ. this is equal to -4 ನಲ್ಲಿ +1 ಅನ್ನ ಸಬ್ಟ್ರಾಕ್ಷನ್ ಮಾಡಿದ್ರೆ -3 divided by 2 ಅಂತ ಬರೀತೀವಿ. ಸೊ ಕೋಆರ್ಡಿನೇಟ್ಸ್ ಆರ್ -3 divided by 2 and 0 ಅಂತ. ಯಾಕಂದ್ರೆ ಇಲ್ಲಿ ಆಲ್ರೆಡಿ 0 ಬಂದ್ಬಿಟ್ಟಿದೆಯಲ್ಲ, ತಗೊಂಡಿದೀವಲ್ಲ, ಸ್ಟಾರ್ಟಿಂಗ್ ಅಲ್ಲೇ ತಗೊಂಡ್ಬಿಟ್ಟಿದೀವಿ. ಈ ಡಿವೈಡೆಡ್ ಬೈ x ಆಕ್ಸಿಸ್ ಅಂತಂದ್ರೆ ಈ y ವ್ಯಾಲ್ಯೂ ಏನಾಗುತ್ತೆ, 0 ಆಗುತ್ತೆ. ಡಿವೈಡೆಡ್ ಬೈ y ಆಕ್ಸಿಸ್ ಅಂತ ಒಂದೊಂದ್ಸಲ ಕೇಳಿದಾಗ
ಎಕ್ಸ್ ವ್ಯಾಲ್ಯೂವನ್ನು 0 ತಗೋಬೇಕಾಗುತ್ತೆ. ಸೊ ಇಲ್ಲಿ ನಾವು -3/2 ಮತ್ತೆ 0 ಅಂತ ನೋಡ್ತೀವಿ 32nd ಕ್ವಶನ್ಗೆ. ಅಂಡ್ ದ ಲಾಸ್ಟ್ ಕ್ವಶನ್ ಆಫ್ ದಿಸ್ ಸೆಕ್ಷನ್ ಈಸ್ ಈ ತರ ಇದೆ. 33rd ಕ್ವಶನ್. ಇನ್ ದ ಗಿವನ್ ಫಿಗರ್ the length of the semicircular arc of a circle with center O is 44 centimeter. ಇಲ್ಲಿದೆಯಲ್ಲ ಇದು ಇದ್ರದ್ದು ಈ ಸೆಮಿ ಸರ್ಕ್ಯುಲರ್ ಆರ್ಕ್ ಅನ್ನ ಈ ಸೆಮಿ ಸರ್ಕಲ್ ನ ಲೆಂತ್ ಅನ್ನ ಕೊಟ್ಟಿದ್ದಾರೆ. ಇದು ಎಷ್ಟು ಕೊಟ್ಟಿದ್ದಾರೆ ಅಂದ್ರೆ 44 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಇಫ್ ಆಂಗಲ್ ಓ ಪಿ ಕ್ಯೂ ಇಲ್ಲಿ 45 ಡಿಗ್ರಿ ಕೊಟ್ಟಿದ್ದೆ ಅಂತಂದ್ರೆ ಫೈಂಡ್ ದ ಏರಿಯಾ ಆಫ್ ದ ಸೆಗ್ಮೆಂಟ್ ಪಿ ಆರ್ ಕ್ಯೂ ಇಲ್ಲಿದೆಯಲ್ಲ, ಇದನ್ನ ಶೇಡ್ ಮಾಡ್ತೀನಲ್ಲ, ಶೇಡ್ ಮಾಡ್ತೀನಿ ನೋಡ್ರಿ. ಇದನ್ನ ಫೈಂಡ್ ಔಟ್ ಮಾಡ್ಬೇಕಂತೆ. ಹಂಗಾದ್ರೆ ಇದನ್ನ ನೀವು ಏನ್ ಶೇಡ್ ಮಾಡಿರ್ತಕ್ಕಂಥ ಏರಿಯಾ ಇದೆಯಲ್ಲ ಇದನ್ನ ಫೈಂಡ್ ಔಟ್ ಮಾಡ್ರಿ ಅಂತ ಹೇಳ್ತಾರೆ. ಸೊ ಸಿಂಪಲ್ ಇದು. ಫಸ್ಟ್ ನಮಗೆ ಆರ್ ವ್ಯಾಲ್ಯೂವನ್ನ ಫೈಂಡ್ ಔಟ್ ಮಾಡ್ಕೋಬೇಕು. ಆರ್ ವ್ಯಾಲ್ಯೂವನ್ನ ಹೆಂಗ್ ಫೈಂಡ್ ಔಟ್ ಮಾಡ್ಕೊಂತೀರಿ ಅಂದ್ರೆ ಸೆಮಿ ಸರ್ಕ್ಯುಲರ್ ಆರ್ಕ್ ಅನ್ನ ಅವರೇ ಕೊಟ್ಬಿಟ್ಟಿದ್ದಾರೆ ಲೆಂತ್. ಸೊ ನಮಗೆ ಗೊತ್ತಿದೆ ಒಂದು ಕಂಪ್ಲೀಟ್ ಸರ್ಕಲ್ ನ ಸರ್ಕಂಫರೆನ್ಸ್ ಅನ್ನ ಫೈಂಡ್ ಔಟ್ ಮಾಡಕ್ಕೆ 2πr ಅಂತ ಯೂಸ್ ಮಾಡ್ತೀವಿ. 2πr. ಬಟ್ ಇಲ್ಲಿ ಹಾಫ್ ಕೊಟ್ಟಿದ್ದಾರೆ ಅಂದ್ರೆ ಇದನ್ನ ಡಿವೈಡೆಡ್ ಬೈ 2 ಮಾಡಿದಾಗ 2 ಕ್ಯಾನ್ಸಲ್ ಆಗಿ ಏನ್ ಬರ್ತತಿ πr ಅಂತ ಬರ್ತತಿ. ಇದ್ರ ವ್ಯಾಲ್ಯೂ ಕೊಟ್ಟಿದ್ದಾರೆ. ಸೊ ಸೆಮಿ ಸರ್ಕಲ್ ಲೆಂತ್ ಅನ್ನ ಕೊಟ್ಟಿದ್ದಾರೆ. ದಿಸ್ ಇಸ್ ಈಕ್ವಲ್ ಟು ಎಷ್ಟು ಕೊಟ್ಟಿದ್ದಾರೆ 44 ಕೊಟ್ಟಿದ್ದಾರೆ. ಇಟ್ ಈಸ್ ಎ 44. ಅಂಡ್ ಇಲ್ಲಿ ಪೈ ಪ್ಲೇಸ್ ನಲ್ಲಿ 22 ಡಿವೈಡೆಡ್ ಬೈ 7 ಹಾಕೋಣ ಇಂಟು ಆರ್ ಈಸ್ ಈಕ್ವಲ್ ಟು 44 ಅಂತ ಬರ್ತತಿ. ಇಲ್ಲಿ 22 1 22 2 ಕ್ಯಾನ್ಸಲೇಷನ್ ಮಾಡ್ತೀವಿ. ದೆನ್ ಆರ್ ಇಸ್ ಈಕ್ವಲ್ ಟು ಇಲ್ಲಿ 7 ಐತೆ ಇಲ್ಲಿ 2 ಐತೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಆಗಿ ಅದು ಏನಾಗುತ್ತೆ 14 ಸೆಂಟಿಮೀಟರ್ ಅಂತ ಬರುತ್ತೆ. ದೇರ್ ಫೋರ್ ಆರ್ ವ್ಯಾಲ್ಯೂವನ್ನ ಫೈಂಡ್ ಔಟ್ ಮಾಡ್ಕೊಂಡಿವಿ. ಆರ್ ವ್ಯಾಲ್ಯೂ ಎಷ್ಟು 14 ಸೆಂಟಿಮೀಟರ್. ಈಗ ಏನ್ ಮಾಡ್ಬೇಕು ಅಂತಂದ್ರೆ ನಮಗೆ ಇಲ್ಲಿ ಒಂದು ಸೆಕ್ಟರ್ ಕಾಣಿಸ್ತಿದೆ ನೋಡ್ರಿ. ಈ ಸೆಕ್ಟರ್ ನಾವೀಗ ಶೇಡೆಡ್ ರೀಸನ್ ಅನ್ನ ಈ ಶೇಡ್ ಮಾಡಿರ್ತಕ್ಕಂಥ ಪಾರ್ಟ್ ಅನ್ನ ಫೈಂಡ್ ಔಟ್ ಮಾಡ್ಬೇಕಪ್ಪ ಅಂತಂದ್ರೆ ಇಲ್ಲೊಂದು ಸೆಕ್ಟರ್ ಕಾಣಿಸ್ತಿದೆ ನೋಡ್ರಿ. ಇದು ಈ ಸೆಕ್ಟರ್ ನ ಏರಿಯಾದಲ್ಲಿ ಏರಿಯಾ ಆಫ್ ಟ್ರಯಾಂಗಲ್ ಅನ್ನ ರಿಮೂವ್ ಮಾಡಿಬಿಟ್ಟೆ ಅಂತಂದ್ರೆ ನಮಗೆ ಅದು ಶೇಡೆಡ್ ರೀಸನ್ ಸಿಗುತ್ತೆ. ಇದು ಶೇಡೆಡ್ ಪಾರ್ಟ್ ಸಿಗುತ್ತೆ ನಮಗೆ. ಈ ಶೇಡೆಡ್ ಪಾರ್ಟ್ ಸಿಗುತ್ತೆ ಅಂದ್ರೆ ಏರಿಯಾ ಆಫ್ ದಿಸ್ ಸೆಕ್ಟರ್ ಮೈನಸ್ ಏರಿಯಾ ಆಫ್ ದಿಸ್ ಟ್ರಯಾಂಗಲ್ ಅನ್ನ ಸಬ್ಟ್ರಾಕ್ಷನ್ ಮಾಡಿದೆ ಅಂತಂದ್ರೆ ನಮಗೆ ಬೇಕಾಗಿರ್ತಕ್ಕಂತಹ ಏರಿಯಾ ಸಿಗುತ್ತೆ. ದಟ್ ಈಸ್ ಸೆಗ್ಮೆಂಟ್ ಆಫ್ ಎ ಸರ್ಕಲ್. ಇಲ್ಲಿದೆಯಲ್ಲ ಅದನ್ನ ನಿಂಗೆ ಬರ್ಕೋತೀನಿ. ಏರಿಯಾ ಆಫ್ ಸೆಗ್ಮೆಂಟ್ ಈಸ್ ಈಕ್ವಲ್ ಟು ಏರಿಯಾ ಆಫ್ ಸೆಕ್ಟರ್ ಮೈನಸ್ ಏರಿಯಾ ಆಫ್ ದಟ್ ಟ್ರಯಾಂಗಲ್ PO Q ಅಂತ ಬರೀತೀವಿ. ಅಂಡ್ ಏರಿಯಾ ಆಫ್ ದ ಸೆಕ್ಟರ್ ಫೈಂಡ್ ಔಟ್ ಮಾಡಕ್ ನಿಮ್ಗೆ ಗೊತ್ತಿದೆ ಥೀಟಾ ಡಿವೈಡೆಡ್ ಬೈ 360 ಡಿಗ್ರಿ ಇಂಟು πr² ಅಂತ ಯೂಸ್ ಮಾಡ್ತೀವಿ. ದಿಸ್ ಇಸ್ ಈಕ್ವಲ್ ಟು ಥೀಟಾ ವ್ಯಾಲ್ಯೂ ಬೇಕಾಗಿದೆ ನಮಗೆ. ಇಲ್ಲಿ ಥೀಟಾ ವ್ಯಾಲ್ಯೂ ನೋಡ್ರಿ ಇದನ್ನ ಕೊಟ್ಟಿದ್ದಾರೆ 45 ಡಿಗ್ರಿ ಕೊಟ್ಟಿದ್ದಾರೆ. ಹಂಗಾದ್ರೆ ನಮಗೆ ಬೇಕಾಗಿರ್ತಕ್ಕಂಥದ್ದು ಇಲ್ಲಿ ಅಟ್ ಓ ಹತ್ರ. ಸೊ ಓ ಹತ್ರ ಹೆಂಗ್ ಫೈಂಡ್ ಔಟ್ ಮಾಡೋದು? ಅಂಡ್ ಲುಕ್ ಅಟ್ ಹಿಯರ್ ದಿಸ್ ಟ್ರಯಾಂಗಲ್. ಈ OPQ ಅನ್ನ ಒಂದು ಟ್ರಯಾಂಗಲ್ ನೋಡ್ರಿ. ಇಲ್ಲಿ 45 ಡಿಗ್ರಿ ಕೊಟ್ಟಿದ್ದಾರೆ ಅಂತಂದ್ರೆ ಇಲ್ಲಿ ಕೂಡ 45 ಡಿಗ್ರಿ ಇರ್ತತೆ. ಯಾಕೆ? ಇಟ್ ಈಸ್ ಐಸೋಸಿಲೆಸ್ ಟ್ರಯಾಂಗಲ್. ಐಸೋಸಿಲೆಸ್ ಟ್ರಯಾಂಗಲ್ ಹೆಂಗಾಯ್ತು ಅಂದ್ರೆ ಇಲ್ಲಿ ಇದು ಸೇಮ್ ರೇಡಿಯಸ್ ಐತಲ್ಲ, ಇದು ಇಲ್ಲಿ ನೋಡ್ರಿ ಇದು ಈ ಲೆಂತ್ ಮತ್ತೆ ಈ ಲೆಂತ್ ಸೇಮ್ ಐತೆ. ರೇಡಿಯಸ್ ಸರ್ಕಲ್ ನ ರೇಡಿಯಸ್ ಅಲ್ಲ ಇದು. ಹಂಗಾಗಿ ಈ ಲೆಂತ್ ಸೇಮ್ ಇರೋದ್ರಿಂದ ಇಟ್ ಈಸ್ ಅನ್ ಐಸೋಸಿಲೆಸ್ ಟ್ರಯಾಂಗಲ್. ಸೊ ಇಲ್ಲಿ 45 ಡಿಗ್ರಿ ಐತಿ ಅಂದ್ರೆ ಇಲ್ಲಿ ಎಷ್ಟು ಇರ್ತತಿ 45 ಡಿಗ್ರಿ ಇರ್ತತಿ. ಸೊ 45 ಪ್ಲಸ್ 45 90 ಆಯ್ತು. ಅಂಡ್ ಒಂದು ಟ್ರಯಾಂಗಲ್ ನಲ್ಲಿ ಎಷ್ಟು ಡಿಗ್ರಿ ಇರ್ತತಿ 180 ಡಿಗ್ರಿ ಇರ್ತತಿ. 180 ನಲ್ಲಿ 90 ಸಬ್ಟ್ರಾಕ್ಷನ್ ಮಾಡಿದ್ರೆ ಎಷ್ಟು ಬರುತ್ತೆ 90 ಡಿಗ್ರಿ ಬರುತ್ತೆ. ದೇರ್ ಫೋರ್ ಥೀಟಾ ಇಸ್ ಈಕ್ವಲ್ ಟು 90 ಡಿಗ್ರಿ. ಥೀಟಾ ಇಸ್ ಈಕ್ವಲ್ ಟು 90 ಡಿಗ್ರಿ. ಯಾವಾಗ ಈ ಥೀಟಾ ವ್ಯಾಲ್ಯೂ 90 ಡಿಗ್ರಿ ಬರ್ತತೋ ಇಟ್ ಈಸ್ ಅ ರೈಟ್ ಆಂಗಲ್ ಟ್ರಯಾಂಗಲ್. ಇಲ್ಲಿ ರೈಟ್ ಆಂಗಲ್ ಟ್ರಯಾಂಗಲ್. ರೈಟ್ ಆಂಗಲ್ ಟ್ರಯಾಂಗಲ್ ಬಂತು ಅಂದ ತಕ್ಷಣ ನಮಗೆ ಏರಿಯಾ ಆಫ್ ಎ ಟ್ರಯಾಂಗಲ್ ಫೈಂಡ್ ಔಟ್ ಮಾಡಕ್ ನಾವು ಹಾಫ್ ಇಂಟು ಬೇಸ್ ಇಂಟು ಹೈಟ್ ಅಂತ ತಗೊಳ್ತೀವಿ. ಯಾಕಂದ್ರೆ ಇದು ಬೇಸ್ ಇದು ಹೈಟ್ ಸ್ಟ್ರೇಟ್ ಆಗಿರೋದ್ರಿಂದ ಬೇಸ್ ಇಂಟು ಹಾಫ್ ಇಂಟು ಬೇಸ್ ಇಂಟು ಹೈಟ್ ಅಂತ ಇದನ್ನ ಆಮೇಲೆ ಹೇಳ್ತೀನಿ. ಸೊ ಇಲ್ಲಿ 90 ಡಿಗ್ರಿ ಹಾಕೊಂಡೆ ಅಂತಂದ್ರೆ 90 ಡಿವೈಡೆಡ್ ಬೈ 360 ಡಿಗ್ರಿ ಇಂಟು 22 ಡಿವೈಡೆಡ್ ಬೈ 7 ಇಂಟು ಆರ್ ವ್ಯಾಲ್ಯೂ ಎಷ್ಟೈತಿ ಅಂತಂದ್ರೆ 14 ಇಂಟು 14. ಸೊ ಇದಿಲ್ಲಿ 0 ಗೆಟ್ ಕ್ಯಾನ್ಸಲ್. 9 1 9 4 ಅಂಡ್ 2 2 2 11 ನೆಕ್ಸ್ಟ್ ಇಲ್ಲಿ 7 1 7 2 ದೆನ್ E2 ಕ್ಯಾನ್ಸಲ್ ಆಗುತ್ತೆ. ದೇರ್ ಫೋರ್ ಇಲ್ಲಿ ಏನ್ ಬಂತು 11 ಬಂತು. 11 ಇಂಟು 14 ಬಂದಿದೆ. ಇವಾಗ ಏನ್ ಮಾಡ್ತೀವಿ ಅಂತಂದ್ರೆ ಇಲ್ಲಿ ನೋಡ್ರಿ 11 ಐತೆ 14 ಐತೆ. ಇದನ್ನ ಇವೆರಡು ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 14 1 14 ಅಂಡ್ 1 ಕ್ಯಾರಿ 14 1 14 14 ಗೆ 1 ಆಡ್ ಮಾಡಿದ್ರೆ 15 154 ಅಂತ ಬಂತು. ಸೊ ಏರಿಯಾ ಆಫ್ ದ ಸೆಕ್ಟರ್ ನ ಫೈಂಡ್ ಔಟ್ ಮಾಡಿದೀವಿ. ದಟ್ ಈಸ್ 154 ಅಂತ ಬಂದಿದೆ. ಇವಾಗ ಏರಿಯಾ ಆಫ್ ಟ್ರಯಾಂಗಲ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಈ ಟ್ರಯಾಂಗಲ್ ನ ಏರಿಯಾ ಫೈಂಡ್ ಔಟ್ ಮಾಡಬೇಕು. ಯಾಕೆ ಅಂತಂದ್ರೆ ಇದರಲ್ಲಿ ಈ ಸೆಕ್ಟರ್ ನಲ್ಲಿ ಏರಿಯಾ ಆಫ್ ದಿಸ್ ಸೆಕ್ಟರ್ ನಲ್ಲಿ ಇದನ್ನ ಮೈನಸ್ ಮಾಡಿದೆ ಅಂತಂದ್ರೆ ನಮಗೆ ಸೆಗ್ಮೆಂಟ್ ನ ಏರಿಯಾ ಸಿಗುತ್ತೆ. ಅವ್ರು ಕೇಳಿರೋದೇ ಇದು.
ಫೈಂಡ್ ದ ಏರಿಯಾ ಆಫ್ ದ ಸೆಗ್ಮೆಂಟ್ ಅಂತ ಕೇಳಿದ್ದಾರೆ. ಹಾಗಾಗಿ ಈ ಏರಿಯಾ ಆಫ್ ದಿಸ್ ಟ್ರಯಾಂಗಲ್ ಅನ್ನ ಫೈಂಡ್ ಔಟ್ ಮಾಡಕ್ಕೆ ಹಾಫ್ ಇಂಟು ಬೇಸ್ ಇಂಟು ಹೈಟ್ ಅಂತಾನೆ ಯೂಸ್ ಮಾಡ್ತೀವಿ. ಯಾಕೆ ಅಂದ್ರೆ ಇಟ್ ಈಸ್ ಅ ರೈಟ್ ಆಂಗಲ್ ಟ್ರಯಾಂಗಲ್. ಮತ್ತೆ ಇದು ರೈಟ್ ಆಂಗಲ್ ಟ್ರಯಾಂಗಲ್ ಆಗ್ಲಿಲ್ಲ ಅಂತಂದ್ರೆ ಇದನ್ನ ನಾವು ತಗೊಳಕ್ ಬರ್ತಿರ್ಲಿಲ್ಲ ಈ ತರ ಹಾಫ್ ಇಂಟು ಬೇಸ್ ಇಂಟು ಹೈಟ್ ಅಂತ ಹೇಳಿ. ಅದಕ್ಕೆ ಅದು ಯಾವ ಟ್ರಯಾಂಗಲ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಹಾಫ್ ಪ್ಲೇಸ್ ನಲ್ಲಿ ಹಾಫ್ ಬರೆಯೋಣ ಇಂಟು ಬೇಸ್ ಅಂತಂದ್ರೆ 14 ಸೆಂಟಿಮೀಟರ್. 14 ಸೆಂಟಿಮೀಟರ್ ಹೈಟ್ ಕೂಡ 14 ಸೆಂಟಿಮೀಟರ್ ಆಗುತ್ತೆ. ಯಾಕೆಂದ್ರೆ ಈ ಸೈಡ್ ಈಕ್ವಲ್ ಆಗಿರೋದ್ರಿಂದ ರೇಡಿಯಸ್ ಅಂತ ಆಗಿರೋದ್ರಿಂದ. ಸೊ 2 1 2 7 ಕ್ಯಾನ್ಸಲ್ ಮಾಡ್ತೀವಿ ಅಂಡ್ 14 7 ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 98 ಬರ್ತತಿ. ದೇರ್ ಫೋರ್ ದಿಸ್ 154 ನಲ್ಲಿ ಅಂದ್ರೆ 154 ನಲ್ಲಿ ಈ ಒಂದು ಏರಿಯಾ ಆಫ್ ದ ಸೆಕ್ಟರ್ ನಲ್ಲಿ ಏರಿಯಾ ಆಫ್ ದಟ್ ಟ್ರಯಾಂಗಲ್ ಅನ್ನ ಮೈನಸ್ ಮಾಡಿದೆ ಅಂದ್ರೆ 154 ನಲ್ಲಿ 98 ಸಬ್ಟ್ರಾಕ್ಷನ್ ಮಾಡಿದ್ರೆ 56 ಅಂತ ಬರುತ್ತೆ. 56 ಸ್ಕ್ವೇರ್ ಸೆಂಟಿಮೀಟರ್ ಅಂತಂದೇಳಿ ಈ ತರ ನಾವು 33rd ಗೆ ಸೊಲ್ಯೂಷನ್ ಅನ್ನ ಫೈಂಡ್ ಔಟ್ ಮಾಡ್ತಾ ಹೋಗ್ತೀವಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ 4 ಮಾರ್ಕಿಂದು ಮತ್ತೆ 5th ಮಾರ್ಕಿಂದ ನೋಡ್ತಾ ಹೋಗೋಣ. ಯಾರಾದ್ರೂ ನಮ್ಮ ಚಾನಲ್ ಅನ್ನ ಹೊಸಬ್ರು ಏನಾದ್ರು ಬಂದು ನೋಡ್ತಾ ಇದ್ದೆ ಅಂತಂದ್ರೆ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಇನ್ನೊಂದು ಉಳ್ಕೊಂಡಿರ್ತಕ್ಕಂತಹ 20 ಡೇಸ್ ನಲ್ಲಿ ನಿಮ್ಗೆ ಏನೇನ್ ಬೇಕು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾನು ನನ್ನ ಕಡೆಯಿಂದ ನಿಮಗೆ ಒದಗಿಸಿಕೊಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಅಂಡ್ ಸಿ ಯು ಅಗೇನ್.